ನಮಸ್ತೆ. ಎಚ್ ಎನ್ ಸಿ ಲೈವ್ಗೆ ಸ್ವಾಗತ. ನಾನು ನಿಮ್ಮ ಎಚ್ ಎನ್ ಚಂದ್ರಶೇಖರ್. ಸ್ನೇಹಿತರೆ, ದಯಮಾಡಿ ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರುಗಳಿಗೆ, ಬಂಧುಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ತಪ್ಪದೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮೋದಿಯವರ ಕಳೆದ ಸರ್ಕಾರದಲ್ಲಿ ಏನು ರೈತ ಕಾನೂನನ್ನು ಜಾರಿಗೆ ತಂದಿದ್ದರು, ಕೆಲವು ರೈತರು ಅಂತ ಹೇಳ್ಕೊಳ್ಳೋರ ಹೋರಾಟಕ್ಕೆ ಮಣಿದು ಮೋದಿಯವರು ಕಾನೂನನ್ನು ವಾಪಸ್ ತಗೊಂಡ್ರು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಗುಲ್ಲೆ ಬರೆಸಿದ್ರು ವಿಪಕ್ಷಗಳು. ವಾಪಸ್ ತಗೊಂಡಿದ್ದಂತೂ ನಿಜ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಯಾವ ರೈತರ ಮುಖವಾಡ ಹಾಕ್ಕೊಂಡು ದಲ್ಲಾಳಿಗಳು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಶುರು ಮಾಡಿದರು, ಅದು ಕೇವಲ ದಲ್ಲಾಳಿಗಳ ಹೋರಾಟ ಆಗಿರಲಿಲ್ಲ. ಅದರ ಹಿಂದೆ ಭಾರತವನ್ನು ತುಂಡರಿಸಬೇಕು ಅಂತ ಕಾಯ್ತಿದ್ದಂತಹ ಜಗತ್ತಿನ ಎಲ್ಲ ಶಕ್ತಿಗಳು, ಏನು ಡೀಪ್ ಸ್ಟೇಟ್ ಅಂತ ಏನು ಹೇಳ್ತಾರೆ, ಸೋರಸ್ ಪ್ರೇರಿತ ಡೀಪ್ ಸ್ಟೇಟ್, ಅದು ಕೂಡ ಇನ್ವಾಲ್ವ್ ಆಗಲಿಕ್ಕೆ ಶುರುವಾಯಿತು. ಖಲಿಸ್ತಾನಿಗಳ ಮತ್ತೆ ರೀಬರ್ತ್ ಆಗಲಿಕ್ಕೆ ಶುರುವಾಯಿತು. ಭಾರತದ ಒಳಗಿರ್ತಕ್ಕಂತಹ ಟುಕಡೆ ಗ್ಯಾಂಗ್ಗಳು, ಅರ್ಬನ್ ನಕ್ಸಲ್ಗಳು, ರಾಹುಲ್ ಗಾಂಧಿಯಂತಹ ಮನಸ್ಥಿತಿಯವರು ಎಲ್ಲರೂ ಒಂದಾಗಿ ಈ ರೈತ ಮುಖವಾಡದ ದಲ್ಲಾಳಿಗಳಿಗೆ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಭಾರತದ ಸಾರ್ವಭೌಮತ್ವಕ್ಕೇ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಶುರು ಮಾಡಿತು. ಪಂಜಾಬಲ್ಲಿ ಮತ್ತೆ ಉಗ್ರವಾದ ಎಲ್ಲಿ ಬೆಳೆದ್ಬಿಡುತ್ತೋ ಅಂತಕ್ಕಂಥ ಆತಂಕ ನಿರ್ಮಾಣ ಆಯಿತು. ಹರಿಯಾಣದಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣ ಆಯಿತು. ಖಲಿಸ್ತಾನಿ ಮೂವ್ಮೆಂಟ್ ಮತ್ತೆ ಚಿಗುರ್ತಕ್ಕಂಥ ವಾತಾವರಣ ನಿರ್ಮಾಣ ಆಯಿತು. ಕೆನಡಾದ ಖಲಿಸ್ತಾನಿಗಳು ಇನ್ವಾಲ್ವ್ ಆದರು. ಇದೆಲ್ಲವನ್ನು ಮನಗಂಡಂತಹ ಮೋದಿಯವರು ತನಗೆ ಅವಮಾನ ಆದರೂ ಪರವಾಗಿಲ್ಲ, ದೇಶದ ಭದ್ರತೆ ಮುಖ್ಯ ಅಂತ ಹೇಳಿ ರೈತರ ಬಾಳನ್ನು ಹಸನು ಮಾಡ್ತಿದ್ದಂತಹ ರೈತ ಕಾನೂನುಗಳನ್ನು ಕೆಲವು ದಲ್ಲಾಳಿಗಳ ಒತ್ತಾಯಕ್ಕೆ ವಾಪಸ್ ತಗೊಂಡ್ರು. ಯಾವತ್ತೂ ಅಷ್ಟೇ, ಒಂದು ವ್ಯಕ್ತಿ, ಒಂದು ಸಮುದಾಯ ಎಲ್ಲದಕ್ಕಿಂತನೂ ದೇಶ ಮುಖ್ಯ. ದೇಶ ಇದ್ದರೆ ಮಿಕ್ಕಿದ್ದೆಲ್ಲವನ್ನ ಸರಿಯಾಗಿ ನೋಡ್ಕೋಬೋದು. ಅವತ್ತು ಮೋದಿಯವರಿಗೆ ಪರ್ಸನಲ್ ಆಗಿ ಸೋಲಾಗಿರ್ಬೋದು, ಆದರೆ ಭಾರತದ ಗೆಲುವಾಗಿತ್ತು ಅವತ್ತು. ಇಲ್ಲಿದ್ರೆ ಭಾರತನ ತುಂಡು ಮಾಡಿಬಿಡೋರಿ. ಅದೇ ಕಾರಣ ಇಟ್ಕೊಂಡು ಅವ್ರನ್ನೆಲ್ಲ ಬಳಸ್ಕೊಂಡು ಇರಲಿ. ಅದಾದಮೇಲೆ ಎಲ್ಲರೂ ಹೇಳೋಕ್ಕೆ ಶುರು ಮಾಡಿದ್ರು, ಮೋದಿ ಪೂರ್ತಿ ಸೋತೋದ್ರು, ಇನ್ನು ಎದಳೋಕ್ಕೆ ಸಾಧ್ಯನೇ ಇಲ್ಲ ಈ ವಿಚಾರಗಳಲ್ಲಿ ಅಂತ ಹೇಳಿ. ಅದಾದ ಮೇಲೆ ಚುನಾವಣೆ ಬಂತು. ದುರದೃಷ್ಟವಶಾತ್ ಬಿ ಜೆ ಪಿಗೆ ಸ್ಪಷ್ಟ ಬಹುಮತ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. 240ಕ್ಕೆ ನಿಲ್ತು. ಎಲ್ಲ ವಿರೋಧ ಪಕ್ಷಗಳು ಕುಣಿಯೋಕ್ಕೆ ಶುರು ಮಾಡಿದ್ರು, ಇನ್ನು ಮುಂದೆ ಮೋದಿಯವರು ಯಾವುದೇ ಟಫ್ ಡಿಸಿಷನ್ಸ್ ತಗೊಳ್ಳಲ್ಲ, ಯಾವುದೇ ಕಠಿಣ ಕಾನೂನುಗಳನ್ನ ತರಲ್ಲ, ಅವರಿವರ ಬೆಂಬಲದಲ್ಲೇ ಬದುಕಬೇಕಾಗುತ್ತೆ. 5 ವರ್ಷ ಹೆಂಗೋ ತಳ್ಳಿದ್ರೆ ಸಾಕು ಅಂತ ಇರ್ತಾರೆ, ಬಿಟ್ಟರೆ ಅವರು ಯಾವುದೇ ಡಿಸಿಷನ್ಸ್ ತಗೊಳ್ಳಿಲ್ಲ ಅಂತೇಳಿ. ಆದರೆ ಮೊದಲನೇ ದಿನದಿಂದ ಮೋದಿಯವರು ತಗೊತಿರ್ತಕ್ಕಂಥ ಡಿಸಿಷನ್ಗಳನ್ನ ನೋಡಿದ್ರೆ ಕಳೆದ 2 ಸರ್ಕಾರಕ್ಕಿಂತ ಈ ಸರ್ಕಾರವೇ ಅತ್ಯಂತ ಟಫ್ ಅನ್ನಿಸ್ತಾ ಇದೆ. ಅಷ್ಟು ಗಟ್ಟಿ ಡಿಸಿಷನ್ಗಳು. ಈಗಾಗಲೇ ಒನ್ ನೇಷನ್ ಒನ್ ಎಲೆಕ್ಷನ್ದು ಜೆ ಪಿ ಸಿಗೆ ಹೋಗಿದೆ, ವಫ್ ಅಮೆಂಡ್ಮೆಂಟ್ ಆಕ್ಟ್ ಜೆ ಪಿ ಸಿಗೆ ಹೋಗಿದೆ, ಯೂನಿಫಾರ್ಮ್ ಸಿವಿಲ್ ಕೋಡು ತರ್ತಕ್ಕಂಥ ವಿಚಾರಗಳು ನಡೀತಾ ಇದೆ. ಜೊತೆಗೆ ಯಾವ ರೈತರ ಬಾಳನ್ನು ಹಸನ ಮಾಡೋದಕ್ಕೋಸ್ಕರ, ಎಲ್ಲ ರೈತರ ಜೀವನ ಮಟ್ಟವನ್ನು ಏರಿಸೋದಕ್ಕೋಸ್ಕರ ಕೃಷಿ ಕಾನೂನನ್ನು ತಂದು ವಿದ್ರೋಹಿಗಳ ಭಯಕ್ಕೆ ವಾಪಸ್ ತಗೊಂಡಿದ್ರಲ್ಲ, ಈಗ ಮೋದಿಯವರು ಆ ಕಾನೂನಲ್ಲಿರ್ತಕ್ಕಂತಹ ಅಂಶಗಳನ್ನು ಬೇರೆ ಬೇರೆ ರೂಪದಲ್ಲಿ ಮತ್ತೆ ಜಾರಿಗೊಳಿಸ್ತಾ ಇದ್ದಾರೆ. ಇದು ರೀ ತಾಕತ್ತು ಅಂದರೆ ನೋಡಿ. ಹೋಗಲಿ, ರೈತ ಚಳವಳಿ ನಿಂತೋಗಿದೆಯಾ? ನಿಂತೇ ಇಲ್ಲ. ಈ ವಿದ್ರೋಹಿ ಶಕ್ತಿಗಳು ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೋದಿಯವರು ವಾಪಸ್ ತಗೊತಾರೆ, ನಮಗೆ ಸೋಲಾಗುತ್ತೆ ಅಂತೇಳಿ. ವಾಪಸ್ ತಗೊಂಡ್ಮೇಲೂ ಕೂಡ ಬೇರೆ ಬೇರೆ ರೂಪದಲ್ಲಿ ಆ ಚಳುವಳಿಯನ್ನು ಜೀವಂತವಾಗಿ ಇಡೋಕ್ಕೆ ಪ್ರಯತ್ನ ಪಟ್ಟರು. ಈಗಾಗಲೇ ನೋಡಿ, ತಿಂಗಳಾನುಗಟ್ಟಲೆಯಿಂದ ಪಂಜಾಬಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ರೈತ ಸಂಘಟನೆಗಳ ಹೆಸರಲ್ಲಿ. ಶಿಂಬು ಬಾರ್ಡ್ರಲ್ಲಿ ದೊಡ್ಡ ಮಟ್ಟದ ಹೈವೇನ ಬ್ಲಾಕ್ ಮಾಡಿ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಅಂಬಾಲಾ ಮತ್ತು ಲೂಧಿಯಾನ ಬಾರ್ಡರ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಹೆದ್ದಾರಿಗಳು ಸ್ಟಾಪ್ ಆಗಿದೆ. ಇಡೀ ಪಂಜಾಬ್ ರಾಜ್ಯದಲ್ಲಿ ಒಂದು ಅಶಾಂತಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ರೈತ ನಾಯಕ ದಲ್ಲೇವಾಲಾ ಉಪವಾಸ ಕೂತಿದ್ದಾನೆ, ಅಮರನಾಥ ಉಪವಾಸ. ಈಗಾಗಲೇ ಕೇಸ್ ಅದು ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಇದೊಂಥರ ಅದು ಸೂಸೈಡ್ ಕೇಸ್ ಇದ್ದಂಗೆ. ಸೂಸೈಡ್ ಕೇಸ್ ಏನು ಮಾಡ್ತಾರೆ, ಒಂದು ಒಳಗಡೆಗೆ ಹಾಕ್ತಾರೆ. ಆದರೆ ಅಲ್ಲಿನ ಪಂಜಾಬ್ ಸರ್ಕಾರ, ಏನು ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಇದೆ, ಭಗವಂತ್ ಸಿಂಗ್ ಮಾನ್ದು, ಅದು ಬಂಧನ ಮಾಡ್ತಾ ಇಲ್ಲ ದಲ್ಲೇವಾಲ. ಯಾಕೆ ಅಂತ ಹೇಳಿದ್ರೆ ಆ ಸರ್ಕಾರಕ್ಕೂ ಇದೇ ಬೇಕಾಗಿದೆ, ರೈತ ಚಳುವಳಿ ಮಾಡಬೇಕು. ಯಾಕೆಂದರೆ ಸರ್ಕಾರದ ಕುಮ್ಮಕ್ಕು ರೈತ ಚಳುವಳಿಗಿದೆ. ಅವರಿಂದನೇ ಇವ್ರು ಗೆದ್ಬಿಟ್ಟು ಬಂದಿದ್ದು ಖಲಿಸ್ತಾನಿಗಳಿಂದ. ಇವತ್ತು ಪಂತೇರು, ದಲ್ಲೇವಾಲ, ಚಿಲ್ಲಿನಿಬ ಇವರೆಲ್ಲ ನೇತೃತ್ವದಲ್ಲಿ ಇಡೀ ಪಂಜಾಬ್ ರಾಜ್ಯ ಸ್ತಬ್ಧ ಆಗೋಗಿದೆ. ಜನಗಳ ಬಾಳು ನರಕ ಆಗೋಗಿದೆ. ಒಂದು ದಿನನೂ ಕೂಡ ಹೋರಾಟ ನಿಂತಿಲ್ಲ. ಏನವ್ರು ಕೇಳ್ತಾ ಇರೋದು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ MSPಯ ಕಾನೂನು ಮಾಡಬೇಕಂತೆ. ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮತ್ತು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತಕ್ಕಂಥದ್ದು ಎಂಟ್ರಿ 14 ಮತ್ತು ಎಂಟ್ರಿ 28 ಇದು ಸ್ಟೇಟ್ ಸಬ್ಜೆಕ್ಟಿಗೆ ಬರುತ್ತೆ. ಅದರಲ್ಲಿ ಎಂಟ್ರಿ 14 ಮಾತ್ರ ಅದು ಯೂನಿಯನ್ ಲಿಸ್ಟ್ಗೂ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಟ್ರೇಡ್ ಇನ್ವಾಲ್ವ್ ಆಗಿರುತ್ತೆ ಅಂತೇಳಿ. ಅದು ಬಿಟ್ಟರೆ ಅಗ್ರಿಕಲ್ಚರ್ ರಿಸರ್ಚ್ ಮಾತ್ರ ಸೆಂಟರ್ ಅವರ ಜವಾಬ್ದಾರಿಗೆ ಬರುತ್ತೆ. ಜೊತೆಗೆ ಟ್ರೇಡ್, ಅದರ ಅರ್ಥ ಏನು, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮತ್ತು ಮಾರ್ಕೆಟಿಂಗ್ನ ನಿಯಮಾವಳಿಗಳನ್ನು ಕಾನೂನನ್ನು ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳು. ಹಾಗಾದರೆ MSP ಕಾನೂನು ಯಾರು ಮಾಡಬೇಕು? ಪಂಜಾಬ್ನ ರಾಜ್ಯ ಸರ್ಕಾರ ಮಾಡಬೇಕು. ಈ ಹೋರಾಟಗಾರರು ಪಂಜಾಬ್ ರಾಜ್ಯ ಸರ್ಕಾರನ ಕೇಳಲ್ಲ, ಕಾನೂನನ್ನು ಕೇಂದ್ರ ಸರ್ಕಾರ ಮಾಡಬೇಕಂತೆ. ಆದರೆ ಮಾರ್ಕೆಟಿಂಗ್ ಪಾಲಿಸೀಸು ರಾಜ್ಯ ಸರ್ಕಾರಕ್ಕೆ ಬಿಡಬೇಕಂತೆ.
ಹಾಂ, ಇಲ್ಲಿರೋದೇ ದೊಡ್ಡ ಟ್ವಿಸ್ಟ್. ಯಾಕೆ ಈ ರೈತ ಸಂಘಟನೆಗಳು ಕೇಂದ್ರ ಸರ್ಕಾರವನ್ನು MSP ಕಾನೂನು ಮಾಡಿ ಅಂತ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಂದು ಸರಿ ಕಾನೂನಾದರೆ ಆ MSPಗಿಂತ ಕಡಿಮೆ ಬೆಲೆಗೆ ಯಾವ ಪ್ರೈವೇಟ್ ಪ್ಲೇಯರ್ಸ್ ಆಗಲಿ ಯಾರೂ ಕೊಂಡ್ಕೊಳ್ಳೋ ಹಾಗಿಲ್ಲ. ಅಷ್ಟು ದುಡ್ಡು ಕೊಟ್ಬಿಟ್ಟು ಯಾರು ಕೊಂಡ್ಕೊಳ್ಳಲ್ಲ. ಇವ್ರಿಗೆ ಬೇಕಾಗಿರೋದು ಅದೇನೇ, ರೈತರ ಹತ್ರ ಯಾರು ಕೊಂಡ್ಕೋಬಾರ್ದು, ರೈತರ ಬೆಳೆಗಳು ಮಾರಾಟ ಆಗಬಾರ್ದು. ಯಾವಾಗ ಮಾರಾಟ ಆಗಲ್ಲ, ರೈತರಲ್ಲಿ ಆಕ್ರೋಶ ಜಾಸ್ತಿ ಆಗಬೇಕು, ಅದರಿಂದ ದಂಗೆಗಳು ಶುರುವಾಗಬೇಕು, ರಾಜ್ಯಗಳು ಹೊತ್ತುರಿಬೇಕು, ಕೇಂದ್ರ ಸರ್ಕಾರವನ್ನು ಗುರಿಯಾಗಿಸ್ಕೋಬೇಕು. ಆಗ ರೈತರ ಆಕ್ರೋಶವನ್ನು ಹಿಡ್ಕೊಂಡು ಈ ಖಲಿಸ್ತಾನಿಗಳ ನಾಡನ್ನು ಉದಯ ಮಾಡಬೇಕು. ಇದು ಅದ್ರ ಹಿಂದೆ ಇರ್ತಕ್ಕಂತಹ ಪ್ಲ್ಯಾನ್. ಅದಕ್ಕೋಸ್ಕರವೇ ಇಡೀ ಜಗತ್ತಲ್ಲಿರ್ತಕ್ಕಂತಹ ಎಲ್ಲ ಡೀಪ್ ಸ್ಟೇಟ್ನವರು, ಖಲಿಸ್ತಾನಿಗಳು ಇವತ್ತು ಈ ರೈತ ಸಂಘಟನೆಗಳ ಹಿಂದೆ ನಿಂತಿರೋದು MSP ಕಾನೂನು ಮಾಡಿ ಅಂತ ಹೇಳಿ. ನಾಚಿಕೆ ಇಲ್ಲದೆ ವಿರೋಧ ಪಕ್ಷಗಳು ಇಂತಹ ದಲ್ಲಾಳಿಗಳನ್ನ ಸಪೋರ್ಟ್ ಮಾಡ್ತಾ ಕೂತಿದ್ದಾರೆ. ದೇಶ ಹೊಡಿತಕ್ಕಂಥ ಸಂಚಿದು. ಆದರೆ ಅವರು ಮರ್ತಿದ್ದಾರೆ, ಅಲ್ಲಿ ಕುಂತಿರೋದು ಮೋದಿ, ತಗ್ಗಲ್ಲ ಬಗ್ಗಲ್ಲ. ನೋಡಿ ಮೋದಿ ಕತೆ ನೋಡಿ, ಇವರಿಷ್ಟೆಲ್ಲ ಹೋರಾಟ ಮಾಡ್ತಿದ್ರು ಅವ್ರಿಗೆ ತಗ್ತಾರೆ ಬಗ್ತಾರೆ ಅಂದ್ಕೊಂಡ್ರೆ ತಗ್ಗಿ ಬಗ್ಗೋದು ಬಿಟ್ಬಿಡಿ, ಅವ್ರನ್ನ ಕೇರೆ ಮಾಡ್ತಾ ಇಲ್ಲ. ಒಂದು. ಎರಡನೇದು, ಯಾವ ರೈತ ಕಾನೂನನ್ನು ವಾಪಸ್ ತಗೊಂಡಿದ್ರಲ್ಲ ಕೆಲವು ಕಾರಣಗೋಸ್ಕರ, ಅದನ್ನು ಬೇರೆ ಬೇರೆ ರೂಪದಲ್ಲಿ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಈಗಾಗಲೇ ಮೊನ್ನೆ ನವೆಂಬರಲ್ಲಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಪಾಲಿಸಿ ಫ್ರೇಮ್ವರ್ಕನ್ನು ಜಾರಿ ಮಾಡಿದ್ರು. ಅದನ್ನು ಜಾರಿ ಮಾಡಿ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅಂತ ಹೇಳಿದ್ರೆ, ಅದರ ಭಾಗ್ಯದಾರಿಗಳು, ಅದರ ಫಲಾನುಭವಿಗಳು, ಅದರ ಏನು ವಾರಸುದಾರರು ಅಂತ ಹೇಳ್ತೀವಿ, ಅವರೆಲ್ಲರಿಗೂ 15 ದಿವಸ ಟೈಮ್ ಕೊಟ್ಟರು. 15 ದಿವಸದಲ್ಲಿ ನಿಮ್ಮ ರಿಯಾಕ್ಷನ್ ಕೊಡಿ ಅಂತೇಳಿ 15 ದಿವಸಗಳ ನಂತರ ಅದು ಪಾಲಿಸಿಯಾಗಿ ಮಾರ್ಪಡುತ್ತೆ. ಯಾವ ರೀತಿ MSP ಕೂಡ ಒಂದು ಪಾಲಿಸಿ, ಅದು ಪಾಲಿಸಿ ಅಂದರೆ ಅದು ಕಾನೂನಲ್ಲ, ಅದೇ ಅದೊಂದು ಎಕ್ಸಿಕ್ಯೂಟಿವ್ ಪಾಲಿಸಿ ಆಗುತ್ತೆ. ಹಿಂದೆ ಅದು ಕಾನೂನಾಗಿತ್ತು, ಇವತ್ತು ಕಾನೂನಿನ ದಾರಿಲಲ್ಲ, ಎಕ್ಸಿಕ್ಯೂಟಿವ್ ಪಾಲಿಸಿ ದಾರಿ ಒಳಗಡೆಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಲೈಕ್ MSP ಕೂಡ ಕಾನೂನಲ್ಲ ಭಾರತದಲ್ಲಿ, ಅದೊಂದು ಪಾಲಿಸಿ, ಎಕ್ಸಿಕ್ಯೂಟಿವ್ ಪಾಲಿಸಿ. ಯಾರಿಗೂ ಚಕಾರ ಎತ್ತಕ್ಕಾಗ್ತಾ ಇಲ್ಲ. ಇದು ಮೋದಿ. ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಒಂದೊಂದೇ ಏನೇನು ಒಳ್ಳೇದು ಉಳ್ಕೊಂಡಿತ್ವಲ್ಲ ಅವೆಲ್ಲವೂ ಕೂಡ ಇಂಪ್ಲಿಮೆಂಟ್ ಆಗ್ತಾ ಬರ್ತವೆ ಬೇರೆ ಬೇರೆ ರೂಪಗಳಲ್ಲಿ. ಜೊತೆಗೆ ಈ ಏನು ರೈತ ಹೋರಾಟಗಾರರ ಮುಖವಾಡ ಹಾಕೊಂಡು ರೈತ ಹೋರಾಟ ಮಾಡ್ತಿದ್ದಾರಲ್ಲ, ಈ ಎಲ್ಲ ಲೀಡರ್ಗಳ ಮೇಲೆ ಜನಕ್ಕೂ ಕೂಡ ಅಸಹ್ಯ ಶುರುವಾಗಿದೆ, ಆಕ್ರೋಶ ಶುರುವಾಗೋಗಿದೆ. ಮೊನ್ನೆ ನಡೆದ ಎಲೆಕ್ಷನಲ್ಲಿ ಆ ರೈತ ಲೀಡರು ಚಿಲೋನಿ ಬೈ, ಅವನಿಗೆ ಎಷ್ಟು ಓಟ್ ಬಿತ್ತು ಗೊತ್ತಾ? ಕೇವಲ 1600. ಈ ಹರಿಯಾಣ ಪಂಜಾಬ್ ಬಾರ್ಡರ್ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ನಿಂತಿದ್ದ 1600 ಓಟ್ ಅಷ್ಟೇ ತಗೊಳಕ್ಕಾಗಿದ್ದ ಅವನ ಕೈಲಿ. ಇವತ್ತು ಆ ಪಂತೇರ್ ಇರ್ಬೋದು, ದಲೆವಾಲ ಇರ್ಬೋದು, ಚಿಮೋನಿಬೈ ಇರ್ಬೋದು, ಇವರೆಲ್ಲರೂ ಕೂಡ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲೋದಕ್ಕೂ ಯೋಗ್ಯತೆ ಇಲ್ದಂಗೆ ಹೋಗೋರೆ. ಜನ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಆಚೆ ಕಡೆಗಿಂದ ಎಲ್ಲಿನೋ ಫಂಡಿಂಗ್ ಬರ್ತದೆ, ಆ ಫಂಡಲ್ಲಿ ಒಂದಷ್ಟು ಜನ ಕುಣಿತಾ ಇದ್ದಾರೆ, ಜನನೇ ಹಿಡ್ಕೊಂಡು ಹೊಡಿತಾರೆ ಅವ್ರಿಗೆ. ಒಂದು ಕಡೆ ಮೋದಿ ಕೂಡ ಸೊಪ್ಪಾಕಲ್ಲ, ಇನ್ನೊಂದು ಕಡೆಗೆ ಜನರ ಬೆಂಬಲ ಕೂಡ ಸಿಗಲ್ಲ. ಈಗಾಗಲೇ ದೊಡ್ಡ ಲೀಡರ್ಗಳು ಹೇಳಿದ್ರು ಟಿಕ್ಕಾ ಇತ್ತು, ಇವ್ರು ಯಾರೂ ಅವ್ರ ಸವಾಸಕ್ಕೆ ಹೋಗ್ತಾ ಇಲ್ಲ. ಯೋಗಿ ಪೂಜೆ ಮಾಡಿದ್ಮೇಲೆ ಟಿಕ್ಕಾ ಇತ್ತು, ಫುಲ್ ಸೈಲೆಂಟ್ ಆಗಿಬಿಟ್ಟವ್ರೆ. ಉತ್ತರ ಪ್ರದೇಶದ ರೈತರು ಹೋಗ್ತಾ ಇಲ್ಲ, ಹರಿಯಾಣದ ರೈತರು ಹೋಗ್ತಾ ಇಲ್ಲ, ಪಂಜಾಬ್ನ ನಿಜವಾದ ರೈತರುಗಳು ಕೂಡ ಹೋಗ್ತಾ ಇಲ್ಲ. ಎಲ್ಲ ಒಂದು 50-60 ಜನ ಅಷ್ಟೇನೆ ಇವತ್ತು ಬಾರ್ಡ್ರಲ್ಲಿ ಸ್ಟ್ರೈಕ್ ಮಾಡ್ಕೊಂಡು ಕೂತವ್ರೆ. ಅವ್ರ ಕತೆ ಇಷ್ಟರಲ್ಲಿ ಮನೆಗೆ ಹೋಗೋಕ್ಕಾಗುತ್ತೆ. ಸ್ನೇಹಿತರೆ, ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ? ದಯಮಾಡಿ ಕಾಮೆಂಟ್ ಮಾಡಿ. ನಮಸ್ಕಾರ.